ಏನು ಅರ್ಜೆಂಟ್ ಮಾತಾಡಬೇಕು. ಬನ್ನಿ ಅತ್ತೆ ಅಂತ ಏನು ಫೋನ್ ಮಾಡಿದ್ರಲ್ಲ, ಏನು ನಾನು ಗೊತ್ತಿದ್ದಿಲ್ಲ. ಏನು ಅರ್ಜೆಂಟ್ ಫೋನ್ ಮಾಡಿದ್ರಲ್ಲ, ನೀವು ಫೋನ್ ಮಾಡಿದ್ರಲ್ಲ ಅಂದ್ಬಿಟ್ಟು ಹಂಗೆ ಬಂದೆ. ಏನು ಕತೆ, ಏನು ಮಾಡಕ್ಕೆ, ಏನಕ್ಕಪ್ಪ ಸುಮ್ಮನೆ, ಏನು ಮಾಡಕ್ಕೆ ಕರೆದಿದ್ದು? ನಾನು ಆವತ್ತು ರವಿ ಬಂದು ಕರ್ದ, ಗೊತ್ತಿದ್ದಿಲ್ಲ. ಏನೋ ನೀವು ಕರೆದಿದ್ದೀರಲ್ಲ ಅಂದ್ಬಿಟ್ಟು ನಾನು ಹಂಗೆ ಬಂದಿದ್ದು, ಇಲ್ಲಾಂದ್ರೆ ಗೊತ್ತಿದ್ನಾ? ಓ, ನಾನು ಬರೋಕೋಸಿಯೇ ಬರೋಕ್ಕೆ ಮನ್ಸೈತಿದ್ದಿಲ್ಲ, ಹೇಳುತ್ತಲ್ಲ ಬರೋಕ್ಕಾಯ್ತಿಲ್ಲ ಅಂತ. ನೀವೇನೋ ಬನ್ನಿ ಅತ್ತೆ ಬನ್ನಿ ಅಂತ ಗೋಗಾಡ್ಕೊಂಡಿದ್ಕೆ ಹಂಗೆ ಬಂದೆ. ಏನು ಸಮಾಚಾರವಪ್ಪ ಅದಕ್ಕೆ, ಏನಾಯ್ತು? ಏನ್ ಗಿರ್ಜಾ ಯಾಕೆ ನಿಂತಿದಿ? ಅದೇನೋ ಕರ್ದಿರೋರ್ನ ಕೇಳು, ನೀನ್ ನನ್ ಕೇಳಿದ್ರೆ ನನ್ಗೇನ್ ಗೊತ್ತಾಗದು? ಏನು ಕರ್ದಿದಾರೋ ಎತ್ತಕ್ಕೆ ಕರ್ದಿದಾರೋ ಕೇಳ, ಅವ್ರನ್ನೇ ಹೇಳ್ತಾರೆ. ಅದ್ ಬಿಟ್ಬಿಟ್ಟು ನೀನು ನನ್ ಕರೆದ್ರೆ ಏನ್ ಗಿರ್ಜಾ ಅನ್ಕೊಂಡು ನಾನೇನು ಉತ್ತರ ಕೊಡನೆ ಅದಕ್ಕೆ? ಚಂದಾಗಿ ಹೇಳ್ತಾ ಕೂತಿದ್ದಿ ಬಳಯ್ಯ, ನನಗ್ ಗೊತ್ತಿಲ್ಲ ಅದೆಲ್ಲವ. ಅರ್ಥ ಆಯ್ತಾ? ನನಗ್ ಗೊತ್ತಿಲ್ಲ ಅದೆಲ್ಲವ. ಅದೇನ್ ಕೇಳು, ನೀನ್ ಅಳಿನೇ ಕೇಳು. ಏನಾಯ್ತು ಹೇಳಿ? ಅವಳನ್ನ ಹಚ್ಕೊಂಡ್ರೆ ಅವಳು ಏನ್ ಗಿರ್ಜಾ ನೀನು ಇತ್ತೀಚೆಗೆ ಹಿಂಗ್ ಮಾತಾಡ್ತಾ ಇದ್ದೀರಾ ನೀನು? ನಾನು ಅದೇ ಮಾತಾಡ್ದ ಅಂತ ಅಲ್ಲ. ಇತ್ತೀಚೆಗೆ ವರ್ಷನೇ ಬದಲಾಗ್ಬಿಟ್ಟದೆ ಯಾಕೋ ಕಣೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ಮನೇಲಿ ಒಂದು ಸೌರ್ಸ್ಕೊ ಹೋಗದ ಮಾಡ್ಕೊ ಹೋಗದ ಅಂತಂದಳ. ಏನು ಅನ್ನಕ್ಕಿಲ್ಲ, ಬರೀ ಇನ್ನೊಂದ್ ಜೊತೆ ಸೀತನ್ ಜೊತೆ ಬರೀ ಜಗಳ ಕೆತ್ತ ನಿಂತ್ಕೊಳ್ಳೋದೇ ಇರ್ತದೆ ಇವಳು. ಏನಂತ ಮಾತಾಡೋದು ನಾನು? ಸುಮ್ಮನೆ ನಿಮ್ಮನ್ನ ಕರೆಸ್ಬಿಟ್ಟು ನಿಮ್ಮ ಕೆಲಸನ ಕೆಡಿಸ್ದಂಗೆ ಆಯ್ತದೆ ಅಷ್ಟೇ. ನೀವಾರು ಬುದ್ಧಿವಾದ ಹೇಳಿ. ಮೊದ್ಲಿದ್ಲೆಲ್ಲ ಗಿರ್ಜ ಹಂಗಿಲ್ಲ ಈಗ, ಭಾರಿ ಯಾಕೋ ಕಣೆಯ ಅವಳ ಅತ್ತೆ ಬುದ್ಧಿ ತೋರಿಸ್ತಾವಳೆ. ನಾನೆಲ್ಲ ಹಚ್ಕಟಾಗಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವಳು ಅತ್ತೆ ಬುದ್ಧಿಗಳು ತೋರಿಸ್ತಾ ಕೂತವಳೆ. ಏನು ಮಾಡ್ಬೇಕಂತ ನನಗೆ ಒಂದು ಗೊತ್ತಾಗಿಲ್ಲ. ನೀವೇ ಏನೋ ಬುದ್ಧಿ ಗಿದ್ದಿವಾದ ಹೇಳಿ. ನೀವೇನೋ ಮದುವೆ ಮಾಡಿರೋದು, ನೀವೇ ಹೇಳಿ ಅದು ಏನು ಮಾಡಬೇಕು ನೀವೇ ಹೇಳಿ. ನನಗೆ ಐಕಿರ ಜೊತೆಗೆ ಆಡೋಕ್ಕೆ ಸಾಕಾಗೋಗದೆ. ಯಾವಾಗ ನೋಡ್ರೆ ಇನ್ನೊಂದು ಜೊತೆ ಜಗಳ ಕರೀತಾ ಇರ್ತಾಳೆ. ಮನೇಲಿ ಕೈಯ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇಷ್ಟು ದಿವಸ ಮದುವೆ ಆಗದೆ ಯಾವತ್ತಾರು ನಾನು ನಿಮ್ಮ ಜೊತೆಗೆ ಹಿಂಗೆ ಏನಾದ್ರು ಹೇಳಿದ್ದಾನೆ ಇವ್ರ ಬಗ್ಗೆ? ಹೇಳಿ. ಸಣ್ಣ ಪುಟ್ಟ ವಿಚಾರ ಮನೇಲಿ ಸೋರ್ಸ್ಕೋಬೇಕು ಮಾಡ್ಕೋಬೇಕು ಅನ್ಕೊಂಡು ನಾವು ಸುಮ್ಮನಾಗಿವಿ. ಎಲ್ಲವ ಮದುವೆ ಅದು ಹೊಸದ್ರಲ್ಲಿ ಕಿರಿಕಿರಿ ಮಾಡಿದ್ರೆ ಇವಳು ಈಗ ಕಿರಿಕಿರಿ ಮಾಡ್ತಾ ಕೂತಾಳೆ ಮನೇಲಿ. ನೆಮ್ಮದಿ ಕೊಡ್ತಾ ಇಲ್ಲ. ಇವಳ ಜೊತೆಗೆ ರವಿನೂ ಸೇರ್ಕೊಂಡು ಮನೇನ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೋ ನನಗಂತೂ ಒಂಚೂರು ಗೊತ್ತಾಯ್ತಿಲ್ಲ. ನೀವೇ ಏನಾದ್ರು ಬುದ್ಧಿ ಗಿದ್ದಿವಾದ ಹೇಳಿ. ಈ ಮದುವೆ ನೀವೇ ಅಲ್ವಾ ಹೆಣ್ಣು ತೋರ್ಸಿ ಮಾಡಿರೋದು, ಅದಕ್ಕೆ ನಾವು ಕರೆದಿ ಮಾಡ್ತಿರೋದು. ಬೇರೆ ಕಡೆ ಹೆಣ್ಣು ಗಿಣ್ಣಾಗಿದ್ರೆ ಏನೋ ಮಾಡ್ಬೋದಾಗಿತ್ತು. ನೀವೇನೋ ಒಳ್ಳೆ ಹೆಣ್ಣು ಅಂದ್ಬಿಟ್ಟು ತೋರಿಸಿದ್ರೆ ಇನ್ನೊಂದೇನು ತೊಂದರೆ ಇಲ್ಲ. ಇವಳದೇ ಈಗ ಆಗಿರೋದು ಕತೆ. ಓಸಿ ಅರ್ಥ ಮಾಡ್ಕೊಳಕಿಲ್ಲ, ಹೇಳಿದ ಮಾತುಕತೆ ಅರ್ಥ ಮಾಡ್ಕೊಳಕಿಲ್ಲ. ಏನು ಇಷ್ಟ ಬಂದಂಗೆ ಆಡ್ತಾ ಕೂತವಳೆ. ಎತ್ತಾಗಂತ ಹೊಡೆದಾಡೋದು. ಅದಕ್ಕೆ ಹೇಳಿ ನೀವೇ ಒಂದು ನ್ಯಾಯ ತೀರ್ಮಾನ ಮಾಡಿ. ಇವ್ರ ಜೊತೆಗೆ ನಮ್ಗೆ ಆಡೋಕ್ಕಾಯ್ತಿರಕತೆ. ಏನು ಮಗನ ಜೊತೆ ಇರಬೇಕು ಅನ್ಕೊಂಡಿದ್ದಾಳೋ ಇಲ್ಲ ಬೇರೆ ಹೋಗ್ಬೇಕು ಅನ್ಕೊಂಡಿದ್ದಾಳೋ ಏನು ಎತ್ತ ಉಸಿ ಹುಗಿರಿ. ಇವ್ರ ಮಕ್ಳುಗಾದ್ರೆ ಒಂದೇ, ಕಂಡವ್ರ ಮಕ್ಳುಗಾದ್ರೆ ಒಂದೇ. ಬಾ ಇದೇ ಜಾಗದಲ್ಲಿ ಮಾಲನ್ನ ನಿಲ್ಸಿದ್ರೆ ಹೆಂಗಿರೋದು ನೀವೇ ಯೋಚನೆ ಮಾಡಿ. ಅಪ್ಪನಾದವನು ಮಕ್ಳಿಗೆ ಸಪೋರ್ಟ್ ಮಾಡ್ದಾನೆ, ಇವ್ರು ನೋಡು ಕಂಡವ್ರು ಸಪೋರ್ಟ್ ಮಾಡ್ತಾ ಕೂತಿರೋದ. ಏನು ಗೊತ್ತಾಯ್ತಿಲ್ವಾ? ಓ ನನ್ನ ಮಗಳೇ ಆದ್ರೆ ಇದು ಪೆದ್ದಿ ಕಣಪ್ಪ, ಪೆದ್ದಿ. ಹೆಂಗೋ ಆಯ್ತದೆ ಇವ್ರಿಗೆ ಕಿವಿ ಮೂಗು ಕೈ ಕಾಲು ಬುದ್ಧಿ ಎಲ್ಲ ನೆಟ್ಕಿರುವಾಗ ಯಾಕೆ ಹಿಂಗೆ ಕಾಡೋಳು? ಒಂದು ಕೆಲಸನ ನೆಟ್ಟಗೆ ಮಾಡಕ್ಕಿಲ್ಲ ಅವ. ಕೇಳು, ಒಯ್ರ ಒಂದು ತಿಂಗಳು 30 ದಿವಸ ತಡಿ, 31 ದಿವಸ ತಡಿ, ಒಂದು ವಾರವ ಹಂಗೆ ಕಾಲ ಕಳ್ಕೊತಾಳಕರವ. ಒಟ್ಟು ನೋವು ಅನ್ಕೊಂಡು ಇನ್ನೊಂದು 4-5 ದಿವಸ ನಾನು ತಲೆನೋವು, ಹಣೆ ನೋವು, ಮೊಕ ನೋವು, ಕೈ ನೋವು, ಕಾಲು ನೋವು ಅನ್ಕೊಂಡು ಕಾಲ ಕಳ್ಕೊತಾಳೆ. ಇನ್ನೊಂದು 4 ದಿವಸ ಹೊಲಕ್ಕಿನ ಕೆಲಸ ಮಾಡ್ಕೊಡ್ತಾಳೆ, ಇನ್ನು ಮನೇಲಿ ಬಿದ್ದು ಒದ್ದಾಡ್ತಾಳೆ ಕಣವ. ಅದು ಕೆಲಸ ಕೆಲಸ ಕೆಲಸ. ಏನಾರು ಹೇಳಿದ್ರೆ ಕಣ್ಣೀರು ಹಾಕ್ಬಿಡ್ತಾಳೆ ಕಣವ. ಕಣ್ಣೀರು ಇಡ್ಸ್ಕೊ ಕುತ್ಕೊಬಿಡ್ತಾಳೆ ಜೊಳ್ಳೆ. ಯಾವಳಿಂದ ದರಿದ್ರ ಬಂದ್ಬಿಡ್ತು ಮನೆಗೆ. ಯಾವಾರ ಎಲ್ಲ ಚೆನ್ನಾಗಿ ಮಾಡ್ಕೊಂಬಿಟ್ಕೊ ಹೋಯ್ತಿದ್ದು, ಈಗ ಎಲ್ಲವ ದರಿದ್ರ ಬಂದು ಸುತ್ಕೊಬಿಡ್ತು. ಯಾರು ಮನೆಯಲ್ಲಿ ಅವಳಂಗೆ ಕಣ್ಣೀರು ಹಾಕ್ತಾ ಕುತ್ಕೊಂಡಾರ ಸಂದೆ ಗಂಟವ? ಹಂಗೆ ಅವಳಂಗೆ ಕಣ್ಣೀರ ಮನೆ ಗುಡ್ಸಿ ಗುಂಡಾಂತರ ಆಗೋಯ್ತದೆ. ಆಮೇಲೆ ಲಕ್ಷ್ಮಿ ಮನೆಗೆ ಬಂದಾಳ. ಸೊಸೆಯಾದವ್ರು ಹೆಂಗಿರ್ಬೇಕು? ಕಲಿಕಲಿಯಿಂದವ, ಕಲಿಕಲಿಯಿಂದ ಇರಬೇಕು ಮನೇಲಿ. ಇವಳು ಯಾವಾಗ ನೋಡ್ರೂ ಜೂ ಬಿಡಿಸ್ತಾ ಕೂತಿರೋದು. ರೋಗ ಬಂದು ಕೂಡಿ ಕೋಳಿ ಹಿಂಗೆ ಜೂ ಬಿಡಿಸ್ತಾ ಕೂತ್ಕೊತದಲ್ಲ ಯಾವಾಗ್ಲೂ ಹಂಗೆ. ಮನೆಗೆ ಲಕ್ಷ ಇಲ್ವಾ? ಮನೆ ಸೊಸೆರು ಅಚ್ಚುಕಟ್ಟಾಗಿ ನೆಗಾಡ್ಕೊಂಡಿರ್ತಾರೆ. ಸಂಜೆ ಗಂಟೆ ರೋಗ ಬಂದಳಂಗೆ ನಡ್ತಾ ಕೂತ್ಕೊತಾಳೆ. ಹೊಟ್ಟೆ ನೋವು ಅಂತ. ಸೀಮಿಗಿದ್ದಾರೆ ಹೆಂಗ್ಸ ಹೇಳು ಸೀಮಿಗಿದ್ದಾರೆ ಹೆಂಗ್ಸ? ನನಗೆ ಹುಚ್ಚು ಬಂದ್ಬಿಟ್ಟದೆ ಅವಳ ಜೊತೆಗೆ ಆಡಿ. ಯಾರೇ ಆಗಲಿ ಏನೇ ಆಗಲಿ ಹೇಳಿದ ತಕ್ಷಣ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ತಿದ್ದುಡ್ಬೇಕು. ಈಗ ಕೆಲಸಕ್ಕೆ ಕೆತ್ತಾ ನಿಂತ್ಕೊಳ್ಳೋದು. ನಾವು ಹುಚ್ಚತ್ತಕ್ಕಿಲ್ವಾ ಹಿಂಗೆ ಆಡಿದ್ರೆ? ಅದೇ ಕೆಲಸನ ಎಷ್ಟೊತ್ತು ಗಂಟೆ ಒಂದೇ ಕೆಲಸ ಹಂಗೆ ಮಾಡ್ತಾ ನಿಂತ್ಕೊಳ್ಳೋದು. ಏನು ತಲೆಗಿಲ್ಲ ಕೆಟ್ಟೋಗಿದ್ದದ? ಒಂದು ಕೆಲಸನ ಜಲ್ದಿ ಮಾಡಿ ಮುಗಿಸೋದು ಅನ್ನಕ್ಕಿಲ್ಲ. ಆಳುಗಳಿಗೆ ಏನಾರು ಅಡುಗೆ ಮಾಡ್ಕೊ ಅಂದರೆ ಅದನ್ನ ಏನಾರು ಅಡ್ಗೆಸ್ ಮಡಗಿರ್ತಾಳೆ. ಮನೆ ಕೆಲಸ ಮಾಡೋತಲ್ಲ ಅಷ್ಟೇ. ಹೋಗು ನೀನೇ ಆಚೆ ಕೂತೀವಿ ಅಂದ್ಬಿಟ್ಟು ಕೂತವಳೆ. ಮನೇಲಿ ಅಡುಗೆ ಮನೆಯೆಲ್ಲ ಕಸ ಬಿಡಿಸ್ತೀನಿ. ಏನು ಧೂಳು ಮಡ್ಗಳೆಲ್ಲ ಡಬ್ಗಳ. ಅವ್ರು ಹಿಂದೇನು ಬಿಡಿಸ್ಕೊಂಡಿಲ್ಲ, ಏನೂ ಇಲ್ಲ. ಏನು ಕಸ ತುಂಬ್ಕೊ ಕೂತದೆ? ಏನು ಆ ಮಧ್ಯ ಮನೇಲಿ ಚೇರುಗಿರೆಲ್ಲ ಮಡಗ್ತೀವಲ್ಲ, ಬಡಿದೆಲ್ಲ ಅಷ್ಟು ಕಸ ಅದೇ ಮೇಲ್ಮೇಲೆ ಗುಡ್ಸ್ಕೊಬಿಟ್ಟು ಹೊಸ್ಕೊಬಿಟ್ರೆ ಆಗೋಯ್ತಾ?
ಏನು ಕೊತ್ತಿ ಮುಖ ಒರ್ಸ್ಕೊತಿದ್ದಲ್ಲ ಒಂದಿಷ್ಟು ಅಗ್ಲ ಮಾತ್ರ ಹಂಗೆ ಒಕ್ತಾನ ಹಚ್ಕಡಾಗ ಮಾಡಬೇಕು ತಾನೆ ಹೇಳಿದ್ರೆ ಆಯ್ತಿಲ್ಲ ನಿನ್ನಳಿ ಏನು ಅಷ್ಟೇ ಅವಳು ಸಪೋರ್ಟ್ ನಿಂತ್ಕೊಬಿಟ್ಟವೆ ಸೀಮ್ಗಿಲ್ದಾರ ಸೊಸೆ ಅರ್ಬತ್ಗೆ ಏನೋ ಕಂಡಾಗ ಗುಂಡಾಗ ಮಾವ ಮಾವ ಅಂತ ಹೇಳ್ಕಿರಿತಾಳಲ್ಲ ಅದಕ್ಕೆ ಇವ್ರಿಗೆ ಸಿರಿ ಬಂದಂಗೆ ಆಗ್ಬಿಟ್ಟದೆ ಕಣವ ಅದಕ್ಕೆ ಸಿರಿ ಬಂದಂಗೆ ಆಗ್ಬಿಟ್ಟದೆ ಕಂಡಾಗ ಹಲ್ಕಿಸ್ಬಿಡ್ತಾಳಲ್ಲ ಮಗ ನೀರು ತಕೊಳ್ಳಿ ಟೀ ತಕೊಳ್ಳಿ ಕಾಫಿ ತಕೊಳ್ಳಿ ಅಂತ ಏನಾದೇನಾರು ಅಪ್ಪನ ಮನೆಯಿಂದ ಉತ್ಕೊ ಬಂದಿಲ್ಲ ಇಲ್ಲೇ ದುಡ್ದು ಹಾಕೋದು ಇಲ್ಲ ಕೇಳ್ತಾಳೆ ಅದು ಕೇಳೋದು ಅವಳು ಕರ್ಮ ಅವಳು ಧರ್ಮ ಅದನ್ನ ಮಾಡ್ತಾಳೆ ಅದೇ ಇವರು ಏನು ಅದೇನು ಏನು ಸೊಸೆ ಏನು ಚಿನ್ನ ಉರಿಸ್ತಾವಳಲ್ಲ ಅದಕ್ಕೆ ಏನು ವಾಲಾಡು ಉರಿತಾಕ ಕೂತಾವಳೆ ಬಂದರೆ ಸರಿಯಾಗಿ ಬರ್ತದೆ ಬಾಯಿಗೆ ಎಲ್ಲವ ಮನೇಲಿರೋರೆಲ್ಲವ ಅಷ್ಟೇ ಕಂಡವ್ರಿಗೆ ಸಪೋರ್ಟು ಮೊದಲು ಮನೆಯವ್ರು ಸಪೋರ್ಟ್ ಮಾಡಿದ್ರೆ ಮನೆ ಉದ್ಧಾರ ಆಯ್ತದೆ ಯಾಕೆ ಎಲ್ಲರ ಮನೆ ಹಿಂಗೆ ಹಾಳಾಗೋಗೋದು ಯಾರು ಗೊತ್ತಿಲ್ಲ ಗುರಿ ಇಲ್ಲದವ್ರಿಗೆ ಸಪೋರ್ಟ್ ಮಾಡ್ತಾ ಕೂತ್ಕೊತಾರಲ್ಲ ಅದಕ್ಕೆ ಹಿಂಗೆ ಆಗತ್ತೆ ಇದೆಲ್ಲ ಬದಲು ಗೊತ್ತಿರೋರು ಪತ್ತಿರ ಹೆಣ್ಣು ತಗೊ ಬಂದಿದ್ರೆ ಆಯ್ತಿತ್ತು ನಾನು ತಾರತೀನಿ ಕೇಳ್ದು ಅಣ್ಣನ ಮಾಡ್ತೀನಿ ಅಂದಿದ್ದೆ ಈಗ ಕೊಟ್ಟಿದ್ರೆ ಹೆಂಗೋ ಆಗೋದು ಈಗ ಕಂಡವ್ರನ್ನ ತಂದುಬಿಟ್ಟು ಮನೇಲಿ ಹಿಂಗೆ ಕೂರ್ಸ್ಕೊಂಡಂಗೆ ಆಯ್ತಿತ್ತು ನಮ್ಮವರು ತಮ್ಮವರು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಇವ್ರು ಹೆಂಗಿರು ಕಂಡವರು ತಾನೇ ಇನ್ನೇನು ಮಾಡೋರು ಅಲ್ಲ ನೀವು ಇಷ್ಟು ಹೇಳಿದ್ರು ಏನು ಮಾತಾಡಿದ್ರೆ ಹಂಗೆ ನಿಂತಿದ್ದೀರಲ್ಲ ಏನಾರು ಹೇಳಿ ತಾಳ್ರಪ್ಪ ತಾಳಿ ನಿಮ್ದು ಊರ್ನೆಲ್ಲವ ಏನು ಎತ್ತಂತ ಹುಸಿ ಹೇಳ್ಬಿಡಿ ಆಮೇಲೆ ನಾನು ಮಾತಾಡ್ತೀನಿ ಇನ್ನು ಏನಾರು ಇದ್ರೆ ಹೇಳ್ಬಿಡಿ ಸುಮ್ಮನೆ ಮೊದಲೇ ಮಾತಾಡೋಕೆ ಹೋಗ್ಬಾರ್ದು ನಿಮ್ಮ ಕಷ್ಟ ಏನಿದದು ನಿಷ್ಠುರ ಏನಿದದು ಮಾತಾಡಿ ಅಲ್ಲ ಇದು ಏನು ಅಂತ ಹಾಡೋರು ಈಗ ನೀವು ನೋಡಿದ್ರೆ ಸೊಸೆ ಕಡಿಕೆ ಇವಳು ನೋಡ್ರೆ ಮಗನ ಕಡಿಕೆ ಯಾರು ತಪ್ಪಿದದು ಯಾರು ಸರಿದದು ನಾನು ಹೇಳ್ತೀನಿ ಕತೆ ಏನಾಯ್ತು ಸುಮ್ಮನೆ ಚೆನ್ನಾಗೇ ಇದ್ರಲ್ಲ ಯಾಕೆ ಹೆಂಗೆ ಆಡ್ತಿದ್ದೀರಿ ನಮ್ಮ ಮನೇಲಿ ಜಗಳ ಆಡೋದು ಬೇಡ್ದು ಮುಟ್ಟೋದು ಬೇಡ್ದು ಅಂದ್ಬಿಟ್ಟು ನಾನುವೇ ನಿಮ್ಮ ಮನೆಗೆ ಬರ್ತಾ ಇಲ್ಲ ಮಾಲನ್ನು ಕಳಿಸ್ತಾ ಇಲ್ಲ ಕುಳ್ಳನ್ನು ಕಳಿಸ್ತಾ ಇಲ್ಲ ಇರೋರು 4 ಜನ ಅಚ್ಚುಕಟ್ಟಾಗಿರಲಿ ಅವರೇ ಕಷ್ಟ ಸುಖಕ್ಕಾಗವ್ರು ಅವರೇ ಗಂಡು ಮಕ್ಕಳು ಸೊಸೆನೇ ಆಗೋದು ಅವರೇ ಅಚ್ಚುಕಟ್ಟಾಗಿರಲಿ ಅಂದ್ಬಿಟ್ಟು ಆ ಕುಳ್ಳನ್ನು ಬರ್ತಾ ಇಲ್ಲ ಇತ್ತೀಚೆಗೆ ಅವ್ನು ಬಂದಿದ್ದಾನೆ ಯಾವಾಗ ರವಿ ಮಾತು ಎತ್ತದ ಆಗಲೇ ಮುಗೀತು ಇತ್ತಾಗ ಖಾಲಿ ಹಾಕಿಲ್ಲ ಕಂಡಾಗ ಮಾತಾಡ್ಸ್ಕೊತಾನೆ ಕುಳ್ಳ ನಾನು ಅಷ್ಟೇ ಇತ್ತಾಗ ಬಂದಿಲ್ಲ ಅವತ್ತೊಂದ್ಸಲ ಬಂದಿದೆ ಈಗ ಒಂದ್ಸಲ ಬಂದೀವಿ ಇನ್ನೇನು ಕತೆ ಅದು ಬಿಟ್ಟು ನೀವು ಅದಕ್ಕೆ ಹಿಂಗೆ ಅರ್ಥ ಕೂತಿದ್ದೀರಿ ಮನೇಲಿ ಚಂದ ಬಾ ಆಗಲಿ ಕಲ ಅಂದರೆ ಮನೇಲಿ ಶಾಂತಿ ಇದ್ದದ ಶಾಂತಿ ನೆಮ್ಮದಿಲ್ಲ ಅಂದರೆ ಅದೊಂದು ಮನೆ ಕುಲ ಆದದ ಅದೇಕಂಗೆ ಆಡ್ತಿದ್ದೀರಿ ನೀವು ಏನು ಬುದ್ಧಿ ಇಲ್ವಾ ನಿಮ್ಗೆ ಯಾರಿಗೂ ದೊಡ್ಡವರಾದವರು ಸೌಸ್ಕೋಬೇಕು ಏನು ಗಿರ್ಜನ ಕತೆ ಇಷ್ಟೇ ಇನ್ನೂ ಏನಾರು ಇದ್ದದ ಹೇಳೋದು ಹೇಳು ಆಮೇಲೆ ಮಾತಾಡ್ತೀನಿ ನಾನು ಹೇಳು ಇನ್ನೇನು ಹೇಳಬೇಕು ಏನವ ಏನು ಹೇಳನೆ ಹೇಳ್ತೇನೆ ಅಲ್ಲ ಇನ್ನೇನು ಹೇಳನೆ ಅವ್ದು ಹೇಳ್ತಾ ಕೂತ್ಕೊಂಡ್ರೆ ಇವು ಇನ್ನೂ ಅಷ್ಟು ದಿವಸ ಆದರೂ ಸಾಲಾಕಿಲ್ಲ ಹಂಗದೇ ಕತೆ ನನಗೆ ಅದೆಲ್ಲ ಬೇಡ ಕಣವ ಅದೆಲ್ಲ ನನಗೆ ಬೇಕಾಗಿಲ್ಲ ನೆಟ್ವಾಗಿ ನೇರವಾಗಿ ಇರೋದು ಕೇಳಿ ಮನೇಲಿ ಸೊಸೆ ಹೆಂಗೆ ಇರೋದು ಕಲಿ ಇಲ್ಲಿ ಬಂದು ಏನೋ ಮಾರಾಣಿ ಥರ ಮನೆ ಯಜಮಾನಿ ಥರ ಮೇಡ್ವರ್ಕೆ ಮಾಡೋದು ನಮಗೆ ಬೇಕಾಗಿಲ್ಲ ಸೊಸೆ ಥರ ಇದ್ರೆ ಸಾಕು ಕಣವ ಅದೇ ನಾನು ಕೇಳ್ತಿರೋದು ಯಾರೇ ಆಗಿರಲಿ ಈಗ ಬಂದ್ಬಿಟ್ಟು ಆಲೆಯ ಅವಳು ಏನೋ ಯಜಮಾನಿಕೆ ತೋರಿಸ್ತಾ ಕೂತಾವಳೆ ಮನೇಲಿ ಹುಷಾರಿಲ್ಲ ಅಂದ್ಬಿಟ್ಟು ವಾರವ್ರ ಗಟ್ಟಲೆ ಮನೆ ಕತ್ತಾಳೆ ಹೇಳಿ ಹಾಳುಗಳು ಇಸ್ಕೊಂಡಿದ್ದಲ್ಲ ಕೆಲಸ ಮಾಡೋಕ್ಕೆ 1 ದಿವಸ 2 ದಿವಸ ನೋಡ್ಬೋದು ತಿಂಗಳ 15 ದಿವಸ ಅಲ್ಲಕ್ಕನ್ ಗಿರ್ಜಾ ಉಸ್ಕಿ ಸರಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ತೋರಿಸ್ಬೇಕು ತಾನೆ ಅಯ್ಯೋ ಚೆನ್ನಾಗೇ ಇರ್ತಾಳೆ ನಾಟಕ ಎಲ್ಲವ ಬರೀ ನಾಟಕ ನನಗೆ ಗೊತ್ತಿಲ್ವಾ ನನಗೆ ಗೊತ್ತಿತ್ತಿಲ್ಲ ನಿಜ ಅನ್ಕೊಂಡಿದ್ದೆ ಇತ್ತೀಚೆಗೆ ಅವ್ರ ಜೊತೆಗೆ ಇವನಿಲ್ಲ ಈಗ ಇತ್ತೀಚೆಗೆ ಗೊತ್ತಾಯ್ತಿರೋದು ನನಗೆ ಅವಳು ಆಡ್ತಿರೋದೆಲ್ಲ ಬರೀ ನಾಟಕ ಹಂಗೆ ಹಿಂಗೆ ಅಂತವೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ